ತೊಂದರೆ ಇಲ್ಲ ಮೇಡಮ್. ಹಂಗೆ ಸೌಟಲ್ಲಿ ಹಂಗೆ ಇಟ್ಕೊಳ್ಳಿ. ಓಕೆ, ಸೂಪರ್. ಹಾಯ್, ಹಲೋ, ನಮಸ್ಕಾರ. ಎಲ್ಲರೂ ಹೀಗಿರ ಚೆನ್ನಾಗಿರ ಅನ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನಿವತ್ತು ಜೆ ಪಿ ನಗರ 4th ಫೇಸ್ ಡಾಲರ್ಸ್ ಕಾಲೋನಿಯಲ್ಲಿ ರತ್ನಾಸ್ ನಾಟಿ ಕಿಚನ್ ಅಂತ ಸಕ್ಕದಾಗಿರೋಂಥ ನಾಟಿ ಶೈಲಿ ನಾನ್ ವೆಜ್ ಊಟ ಸಿಗುತ್ತೆ. ನಿಮ್ಗೆ ಇಲ್ಲಿ ಚಿಕನ್, ಮಟನ್, ಫಿಶ್ ಎಲ್ಲಾ ತರ ಐಟಮ್ ಸಿಗುತ್ತೆ. ಚಿಕನ್ ಅಲ್ಲೂ ತರಾವರಿ ಸಿಗುತ್ತೆ, ಮಟನ್ ಅಲ್ಲೂ ತರಾವರಿ ಸಿಗುತ್ತೆ. ಮತ್ತೆ ಕೂರ್ಗ್ ಚಿಕನ್ ಸ್ಪೆಷಲ್ ಆಗಿರುತ್ತೆ. ಮತ್ತೆ ಮಟನ್ ಚಾಪ್ಸ್ ಅದಕ್ಕೋಸ್ಕರ ಹುಡುಕೊಂಡ್ ಬರ್ತಾರಂತೆ. ಆ ರೇಂಜ್ ಟೇಸ್ಟ್ ಕೊಡ್ತೀವಿ ಅಂತ ಹೇಳಿದಾರೆ. ಕಂಪ್ಲೀಟ್ ಅಡ್ರೆಸ್ ಮತ್ತೆ ಗೂಗಲ್ ಮ್ಯಾಪ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ನೋಡ್ಬೋದು. ಹೋಗೋಣ, ಟ್ರೈ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಒಂದು ಒಳ್ಳೆ ನಾಟಿ ಶೈಲಿ ಅಡಿಗೆ ಊಟ ಇವತ್ತು ಕೊಡಿಸ್ತೀನಿ, ಬನ್ನಿ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಮೇಡಮ್ ತಮ್ಮ ಹೆಸರು? ರತ್ನ ಅಂತ. ರತ್ನ ಅವರು. ಹೋಟೆಲ್ ಹೆಸರು ಏನಿದೆ ಮತ್ತೆ ಏನೇನೆಲ್ಲ ಸಿಗತ್ತೆ? ಸರ್ ಹೋಟೆಲ್ ಹೆಸರು ರತ್ನಾಸ್ ನಾಟಿ ಕಿಚನ್ ಅಂತ. ನಮ್ಮಲ್ಲಿ ಮಟನ್ ಬಿರಿಯಾನಿ, ಮಟನ್ ಚಾಪ್ಸ್, ಮಟನ್ ಪೆಪ್ಪರ್ ಫ್ರೈ, ಮಟನ್ ಕರಿ ಇಷ್ಟು ಸಿಗತ್ತೆ. ಚಿಕನ್ ಅಲ್ಲಿ ಚಿಕನ್ ಬಿರಿಯಾನಿ, ಚಿಕನ್ ಚಾಪ್ಸ್ ಸಿಗತ್ತೆ. ಮತ್ತೆ ಚಿಕನ್ ಕುರ್ಗಿ ಚಿಕನ್, ಚಿಲ್ಲಿ ಚಿಕನ್, ಕಬಾಬು, ಲಾಲಿಪಾಪು, ಮತ್ತೆ ಚಿಕನ್ ಫ್ರೈ ಇಷ್ಟು ಸಿಗತ್ತೆ ಸರ್. ಆಮೇಲೆ ಫಿಶ್ ಕರಿ ಸಿಗತ್ತೆ. ನಮ್ಮಲ್ಲಿ ತುಂಬಾ ಚೆನ್ನಾಗಿರುತ್ತೆ ಫಿಶ್ ಕರಿ. ರಾಗಿ ಮುದ್ದೆ, ಅನ್ನ, ರಸಂ ಇಷ್ಟು ಸಿಗತ್ತೆ. ಪರೋಟ ಎಲ್ಲ ಸಿಗತ್ತೆ ಸರ್. ನಮ್ಮಲ್ಲಿ ನಾಟಿ ಸ್ಟೈಲ್ ಎಲ್ಲ ಸಿಗತ್ತೆ. ಪಕ್ಕಾ ನಾಟಿ ಶೈಲಿ. ಪಕ್ಕಾ ನಾಟಿ ಸ್ಟೈಲ್ ಸರ್. ಓಕೆ, ಸೂಪರ್. ಮೇಡಮ್ ಫಾಸ್ಟ್ ಮೂವಿಂಗ್ ಅಂದ್ರೆ ಯಾವುದು? ಫಾಸ್ಟ್ ಮೂವಿಂಗ್ ಅಂದ್ರೆ ಆಲ್ಮೋಸ್ಟ್ ಇಲ್ಲಿ ಎಲ್ಲ ತಗೊಳ್ತಾರೆ ಸರ್. ಅದು ಹಂಗೆ ಹೇಳಕ್ಕಾಗಲ್ಲ. ಬಟ್ ಜಾಸ್ತಿ ಮೂವ್ ಆಗೋದು ನಮ್ಗೆ ಲಾಲಿಪಾಪು, ಮತ್ತೆ ಫಿಶ್ ಕರಿ, ಮಟನ್ ಚಾಪ್ಸು, ಕೂರ್ಗಿ ಚಿಕನ್, ಚಿಲ್ಲಿ ಚಿಕನ್ ಇಷ್ಟು ಫಾಸ್ಟ್ ಮೂವಿಂಗ್ ಇದೆ ಸರ್. ಮಟನ್ ಬಿರಿಯಾನಿ. ಓಕೆ, ಕಂಪ್ಲೀಟ್ ಆಗಿ ಅಡಿಗೆ ಎಲ್ಲ ನೀವೇ ಮಾಡ್ತಿದ್ರಿ? ಹೌದು ಸರ್. ಸೊ ಪ್ರತಿಯೊಂದು ನೀವೇನಾ ಅಡಿಗೆ? ಹೌದು ಸರ್, ನಾನೇ ಮಾಡೋದು. ಎಲ್ಲಾ ಐಟಮ್ ನಿಮ್ಗೆ ಶ್ರಮ ಅನ್ಸಲ್ವಾ? ಇಲ್ಲ ಸರ್, ಇನ್ನು ಇಷ್ಟಪಟ್ಟು ಮಾಡ್ತೀನಿ. ಇಷ್ಟಪಟ್ಟು ಮಾಡ್ತೀರಾ? ಇಷ್ಟಪಟ್ಟು ಮಾಡ್ತೀನಿ. ಓಕೆ, ಮತ್ತೆ ಟೈಮಿಂಗ್ಸ್ ಏನಿದೆ ಮೇಡಮ್? ಟೈಮಿಂಗ್ಸ್ ಮಾರ್ನಿಂಗ್ 12 to night 12. ಅಂದ್ರೆ ಮಧ್ಯಾಹ್ನದಿಂದ ರಾತ್ರಿ 12. ಓಕೆ ಮೇಡಮ್, ಹೋಟೆಲ್ಗೆ ಬರಬೇಕು ಅಂದ್ರೆ ಯಾವ ಏರಿಯಾ ಮತ್ತೆ ನಿಯರ್ ಬೈ ಲೊಕೇಶನ್ ಏನಿದೆ ಮೇಡಮ್? ಲೊಕೇಶನ್ ಬಂದು ಜೆ ಪಿ ನಗರ 4th ಫೇಸ್ ರತ್ನಾಸ್ ನಾಟಿ ಕಿಚನ್ ಅಂತ ಲಿಂಟೋ ಕೆಫೆ ಒಳಗಡೆ ಇದೆ ನಂದು. ಓಕೆ, ಲಿಂಟೋ ಕೆಫೆ ಒಳಗಡೆ. ಹೌದು ಹೌದು. ಓಕೆ ಓಕೆ, ಫೈನ್ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ರತ್ನಾಸ್ ನಾಟಿ ಕಿಚನ್ ಅಲ್ಲಿ ಸಿಕ್ಕಾಬಟ್ಟೆ ನಾಟಿ ಶೈಲಿ ಅಡುಗೆನ ತರಿಸ್ಕೊಂಡ್ಬಿಟ್ಟಿದೀವಿ. ಅಂದರೆ ಅದರಲ್ಲೂ ಕೂಡ ಸೆಲೆಕ್ಟೆಡ್, ಜಾಸ್ತಿ ಏನು ತರಿಸ್ಕೊಂಡಿಲ್ಲ. ಏನೇನು ಅಂತ ಅಂದರೆ ಮುದ್ದೆ ಇದೆ, ಫಿಶ್ ಕರಿ, ಪುಳಿ ಮುಂಚು ಅಂತ ಹೇಳಿದ್ರಲ್ಲ, ಫಿಶ್ ಪುಳಿ ಮುಂಚು ಅಂತ ಅದನ್ನು ತರಿಸ್ಕೊಂಡಿದ್ದೀನಿ. ಮಟನ್ ಬಿರಿಯಾನಿ ಇದೆ, ಚಿಲ್ಲಿ ಚಿಕನ್ ಇದೆ, ಮಟನ್ ಪೆಪ್ಪರು, ಚಿಕನ್ ಕೂರ್ಗ್ ಚಿಕನ್ ಅಂತಾರಂತೆ, ಮತ್ತು ಇನ್ನು ಮಟನ್ ಚಾಪ್ಸು. ಇಷ್ಟು ತರಿಸಿರೋಂಥದ್ದು ಒಂದು ಕಡೆಯಿಂದ ಶುರು ಮಾಡೋಣ, ತಡ ಮಾಡೋದು ಬೇಡ. ಮೊದಲನೇದಾಗಿ ಸೈಡ್ಸ್ ಹೋಗೋಣ, ಬೇಡ ಮುದ್ದೆಗೆ ಹೋಗೋಣ. ಮುದ್ದೆ ಇಲ್ಲಾಂದರೆ ತಣ್ಣಗಾಗ್ಬಿಟ್ಟು ಚೆನ್ನಾಗಿರಲ್ಲ. ಸೊ ಹಾಗಾಗಿ ಮುದ್ದೆ ಹಾಗೂ ಫಿಶ್ ಪುಳಿ ಮುಂಚು ಸಕ್ಕದಾಗಿರುತ್ತಂತೆ, ತೊಗೊಳ್ಳೋಣ. ಫಿಶ್ ಕರಿ, ಏನು ಬೆಣ್ಣೆ ಇದ್ದಂಗೆ ಐತಲ್ಲ ಶಿವ. ಫಿಶು ಆರೋಗ್ಯಕ್ಕೆ ಒಳ್ಳೆಯದು, ಅಪರೂಪಕ್ಕೆ ಬೆಳೆಸ್ತಾ ಇರಿ. ಹುಳಿಯಾಗಿ ಸಕ್ಕದ ಮಾಡೋರೆ. ಮೀನು ಅಂದರೆ ನನಗೆ ಸ್ವಲ್ಪ ಕಷ್ಟ. ಆ ಮುಳ್ಳನ್ನು ಬಿಡಿಸೋದೇ ದೊಡ್ಡ ಸಮಸ್ಯೆ ಅನಿಸುತ್ತೆ ನನಗೆ. ಈ ಮಂಗಳೂರಿನವ್ರಿಗೆಲ್ಲ ಈಸಿ ಅನಿಸುತ್ತೆ. ಸೊ ಏನು ಗಟ್ಟಿ ಇದೆ ಬಾಸ್, ಯಪ್ಪ. ಅದಕ್ಕೆ ಮುದ್ದೆ. ಸಂಡೇ ಬಂದರೆ ನಾಟಿ ಕೋಳಿ ಸಾರು ಸಿಗುತ್ತೆ, ಅದ್ರ ಜೊತೆಗೂ ಟ್ರೈ ಮಾಡ್ಬೋದು. ಬಟ್ ನಾನು ಸರ್ ಫಿಶ್ ಕೊಟ್ಬಿಡಿ ಅಂದ್ಬಿಟ್ಟು ಫಿಶ್ ತೊಗೊಂಬಿಟ್ಟಿದ್ದೀನಿ. ಚೆನ್ನಾಗಿ ಡಿಪ್ ಮಾಡಿ ಉರುಳಾಡಿಸ್ಬಿಟ್ಟು
ತೊಗೊಳ್ಳೋಣ. ಆಹಾ, ಸಕ್ಕತ್ತಾಗಿದೆ. ಹುಣಸೆಹಣ್ಣಿನ ಹುಳಿ ಇದೆಯಲ್ಲ, ಅದೇ ಮೇಜರಾಗಿ ಸಿಗೋದು. ಚೆನ್ನಾಗಿದೆ. ಟೊಮೊಟೊ ಹಣ್ಣೆಲ್ಲ ಹಾಕಿರ್ತಾರೆ, ಸೊ ಅದರ ಒಂದು ಹುಳಿನೂ ಸೇರ್ಕೊಂಡ್ಬಿಟ್ಟಿರುತ್ತೆ. ಖಾರ ಲೈಟ್ ಖಾರ ಬರುತ್ತೆ, ಅತಿ ಹೆಚ್ಚಿನ ಖಾರ ಬರಲ್ಲ. ಮೀನು ಹುಳಿ ಅಂದಾಗ ಹುಳಿನೇ ಇರಬೇಕು, ಖಾರ ಬಂದರೆ ಮಜಾ ಇರಲ್ಲ. ಚೆನ್ನಾಗಿದೆ. ತೊಳೆದಾ? ಓಕೆ, ಸೂಪರ್. ಸೊ ಮುದ್ದೆ ಖಾಲಿ ಆಯಿತು. ಮುದ್ದೆ ಆದ ಮೇಲೆ ನಂತರದಲ್ಲಿ ಸೈಡ್ ಡಿಶ್ ಕಡೆಗೆ ಗಮನ ಕೊಡ್ತಾ ಇದ್ದೀವಿ. ಜೊತೆಲಿ ಹೋಗ್ಬೋದು, ಬಟ್ ಮುದ್ದೆ ಖಾಲಿ ಮಾಡ್ಬಿಡೋಣ, ಇನ್ನು ತಣ್ಣಗಾಗ್ಬಿಟ್ರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಫಸ್ಟು ಮುದ್ದೆ ಖಾಲಿ ಮಾಡ್ಬಿಟ್ಟೆ. ಮುದ್ದೆ ಆದ ಮೇಲೆ ನಂತರದಲ್ಲಿ ಮಟನ್ ಪೆಪ್ಪರ್ ಫ್ರೈ. ಆಹಾ, ಎಂಥ ಚರ್ಬಿ ಪೀಸ್ ಬಾಸ್, ಸಾಕಾದಾಗ ಬೇಯಿಸೋರೆ, ಅಲ್ಲಾಡ್ತೈತೆ. ಒಂದು ಸ್ವಲ್ಪ ಗ್ರೇವಿ ಎತ್ತಾಕೊಂಡು ತೊಗೊಳ್ಳೋಣ. ಬಿಸಿ ಬಿಸಿ ಇದ್ದಾಗಲೇ ಟ್ರೈ ಮಾಡೋಣ. ನಾವು ಖಾರ ಅನ್ಕೋತೀವಿ, ಖಾರ ಬರೋಲ್ಲ. ಚರ್ಬಿ ಪೀಸ್ ಬರೋಲ್ಲ, ಸಕ್ಕದಾಗಿತ್ತು. ಬಹಳನೇ ಇಷ್ಟ ಆಗ್ತಿತ್ತು. ಪೆಪ್ಪರ್ ಆದ್ರೂ ಮೇಜರ್ ಖಾರ ಬರೋಲ್ಲ. ಸೂಪರ್, ಮಸ್ತಾಗಿದೆ. ಮಸ್ಟ್ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ಇನ್ನು ನಂತರದಲ್ಲಿ ನಮ್ಮ ಗಮನ ಮತ್ತೊಂದು ಚಿಕನ್ ಐಟಮ್ ಮೇಲೆ. ಚಿಕನ್ ಐಟಮ್ ಬಂದರೆ ಇಲ್ಲಿನ ಸ್ಪೆಷಲ್ಲು ಕೂರ್ಗ್ ಚಿಕನ್. ಒಂದೊಳ್ಳೆ ಪೀಸ್ ಇದೆ ಕೂರ್ಗ್ ಚಿಕನ್ನು. ಕರ್ಬೇವಿನ ಸೊಪ್ಪೆಲ್ಲ ಯಥೇಚ್ಛವಾಗಿ ಬಳಸೋರೆ. ಒಳ್ಳೆ ಬೋನ್ಲೆಸ್ ಪೀಸ್ ಸಿಗ್ದಂಗೆ ಸಿಕ್ಕೈತೆ. ಇವರ ಅಂದರೆ ಕೂರ್ಗಿನ ಸ್ಪೆಷಲ್ ಏನಲ್ಲ, ಬಟ್ ಇವರೇ ಮಾಡಿರೋಂಥ ವೆರೈಟಿ ಡಿಶ್ ಇದು. ಬಟ್ ಇವ್ರ ಹೆಸರಿಟ್ಟಿದ್ದಾರೆ ಕೂರ್ಗ್ ಚಿಕನ್ ಅಂತ. ಚೆನ್ನಾಗಿದೆ. ಒಂದೊಳ್ಳೆ ಖಾರ ಸಿಗುತ್ತೆ, ಸಿಕ್ಕಾಬಟ್ಟೆ ಖಾರ ಅನಿಸುತ್ತೆ, ಬಟ್ ಚೆನ್ನಾಗಿದೆ. ನಾಟಿ ಶೈಲಿ ಅಂದಮೇಲೆ ಸ್ವಲ್ಪ ಖಾರ ಇರಲೇಬೇಕು. ಕೆಂಪು ಮೆಣಸಿನ ಕೈಯ ಖಾರ ಇದೆಯಲ್ಲ, ಬೊಂಬಡ ಕೊಡುತ್ತೆ. ಈರುಳ್ಳಿ ಮತ್ತು ಕರಿಬೇವು ಸ್ವಲ್ಪ ಜಾಸ್ತಿ ಹಾಕಿದ್ದಾರೆ. ಕೈ ಕೂಡ ಬಳಸಿ ಒಂದು ಗಟ್ಟಿಯಾಗಿ ಸಕ್ಕದ ಮಾಡ್ಕೊಂಡವ್ರೆ. ಕೂರ್ಗ್ ಚಿಕನ್ನು ಮಸ್ತಿದೆ. ಈಗ ನನ್ನ ಗಮನ ಚಿಲ್ಲಿ ಚಿಕನ್ ಮೇಲೆ. ಆಹಾ, ಹೆಂಗಿದೆ. ಹಸಿರಾಗಿ ಹಸಿರು ಮೆಣಸಿನಕಾಯಿ ಎಲ್ಲ ಬಳಸಿ ಕೊಟ್ಟಿದ್ದಾರೆ. ತೊಗೊಂಬಿಡೋಣ. ಕರ್ಕರವಾಗಿ ಆಂಧ್ರ ಶೈಲಿ ಚಿಲ್ಲಿ ಚಿಕನು ಸೂಪರ್. ಚಿಲ್ಲಿ ಚಿಕನ್ ಆಯಿತು. ಚಿಲ್ಲಿ ಚಿಕನ್ ಆದ ಮೇಲೆ ಮಟನ್ ಚಾಪ್ಸು. ಏನು ಗುರು, ಗಟ್ಟಿ ಇದೆ ಗ್ರೇವಿ, ಸಕ್ಕತ್ತಾಗಿದೆ. ಮುದ್ದೆ ಜೊತೆಗೂ ಚೆನ್ನಾಗಿರುತ್ತೆ ಇದು. ಈ ರೇಂಜಿಗೆ ಗಟ್ಟಿ ಇರಬೇಕು ಮುದ್ದೆಗೆ ಯಾವಾಗಲೂ. ಮಟನ್ ಚಾಪ್ಸ್. ಚಿಂದಿ ಕಾಯಿ ಜಾಸ್ತಿ ಬಳಸೋರೆ. ಕಾಯಿ ಅಂತೂ ಯಥೇಚ್ಛವಾಗಿ ಬಳಸೋರೆ. ಯಾವ ರೇಂಜಿಗೆ ಗಟ್ಟಿ ಇದೆ ನೋಡಿ ಇದು. ಯಪ್ಪ, ಸಖತ್ತಾಗೈತೆ. ಒಂದೊಳ್ಳೆ ಟೇಸ್ಟು, ಲೈಟ್ ಖಾರ ಮತ್ತು ರಿಚ್ನೆಸ್ ಇದೆ. ಗಿಡಂಬಿ ಎಲ್ಲ ಹಾಕಿ ಸಕ್ಕತ್ತಾಗಿ ಮಾಡೋರು ಅನ್ಸುತ್ತೆ. ಲಾಸ್ಟಲ್ಲಿ ಮಟನ್ ಬಿರಿಯಾನಿ. ಸೊ ಕೊನೆಯದಾಗಿರುವಂಥದ್ದು ಬಿರಿಯಾನಿ ಹಾಕ್ಕೊಂಡಿದ್ದೀನಿ. ಬಿಸಿ ಬಿಸಿ ಬಿರಿಯಾನಿ ಜೊತೆಗೆ ಮಟನ್ ಪೀಸ್ ಇದೆ. ಅಪ್ಪ, ಇದೇನು ಸಕ್ಕತ್ತಾಗಿದೆ ಬಸ್. ಮಟನ್ ಪೀಸು ಸಕ್ಕತ್ತಾಗಿ ಬೆಂದಿದೆ ಕೂಡ. ಚೆನ್ನಾಗಿದೆ. ಮಟನ್ ಪೀಸು ಸಕ್ಕತ್ತಾಗಿ ಬೇಯಿಸಿದ್ದಾರೆ, ತುಂಬ ಚೆನ್ನಾಗಿ ಬೇಯಿಸಿದ್ದಾರೆ. ಇಷ್ಟ ಆಯಿತು. ಮತ್ತಿನ್ನು ರೈಸು ಹಾಗೂ ಪೀಸು ಸೇರಿಸಿ ತಗೊಳ್ಳುವ. ಆ ಬಿರಿಯಾನಿ ಟೇಸ್ಟು ಮಸ್ತಿದೆ. ಅತಿ ಹೆಚ್ಚಿನ ಮಸಾಲ ಅನ್ಸಲ್ಲ. ಕೆಲವು ಕಡೆ ಅತಿ ಹೆಚ್ಚಿನ ಮಸಾಲ ಹಾಕ್ಬಿಟ್ಟಿರ್ತಾರೆ, ಬಟ್ ಲೈಟ್ ಮಸಾಲೆ ಸಿಗುತ್ತೆ. ಮತ್ತು ಮಟನು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಇನ್ನು ಕ್ವಾಲಿಟಿನೂ ಇದೆ. ಮಟನು ಒಂದೊಳ್ಳೆ ಕ್ವಾಲಿಟಿ ಇದೆ ಬಸ್, ಸಖತ್ತಾಗೈತೆ. ಮಟನ್ ಕ್ವಾಲಿಟಿ ಚೆನ್ನಾಗಿದೆ. ನಿಮಗೆ ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಎರಡೂ ಸಿಗುತ್ತೆ. ಯಾವುದನ್ನು ಬೇಕಾದ್ರೂ ಟ್ರೈ ಮಾಡ್ಬೋದು. ವೈಟ್ ರೈಸು, ರಸಮು ಅದು ಸಿಗುತ್ತೆ, ಅದನ್ನು ಕೂಡ ಟ್ರೈ ಮಾಡ್ಬೋದು. ಚೆನ್ನಾಗಿದೆ. ಒಂದೊಳ್ಳೆ ನಾಟಿ ಶೈಲಿ ಅಡುಗೆ ಸಿಗುತ್ತೆ. ಸೊ ಸೂಪರ್. ನನಗೆಲ್ಲನೂ ಭಾಳ ಇಷ್ಟ ಆಯಿತು. ಬಟ್ ಪರ್ಸ್ನಲಿ ಬಹಳನೇ ಇಷ್ಟ ಆಗಿದ್ದು ಅಂದರೆ ಬಿರಿಯಾನಿ ಹಾಗೂ ಮಟನ್ ಚಾಪ್ಸು. ಮಟನ್ ಚಾಪ್ಸ್ ಅಂತೂ ಒಂದು ಒಳ್ಳೆ ರಿಚ್ ಆಗಿದೆ. ಮುದ್ದೆ ಜೊತೆಗೆ ಸಕ್ಕತ್ತಾಗಿರುತ್ತೆ. ಇನ್ನು ಮೀನು ಚೆನ್ನಾಗಿತ್ತು. ಮುದ್ದೆ ಜೊತೆಗೆ ಮೀನು ಕೂಡ ಬಹಳನೇ ಇಷ್ಟ ಆಯಿತು. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗುವ. ಬಿರಿಯಾನಿ ಕಲಿ ಮಾಡೋಣ. ಸೂಪರ್.